ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ SRK ಮೂವೀಸ್ ಯೂಟ್ಯೂಬ್ ಚಾನಲ್ಗೆ. ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಪ್ಡೇಟ್ ಬಂದಿರೋದ ಪ್ರಕಾರ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ನು ಮ್ಯಾಕ್ಸ್ ಸಿನಿಮಾ ಒಂದು ಬಹು ನಿರೀಕ್ಷಿತ ಸಿನಿಮಾ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಅಂತಲೇ ಹೇಳ್ಬೋದು. ಅಂದರೆ ಕಿಚ್ಚ ಸರ್ ಅವರ ಲಾಸ್ಟ್ ಮೂವಿ ವಿಕ್ರಾಂತ್ ಋಣ ಆದಮೇಲೆ ಲೀಡಿಂಗ್ ರೋಲಲ್ಲಿ ಯಾವ ಸಿನಿಮಾದಲ್ಲೂ ಕಾಣಿಸ್ಕೊಂಡಿಲ್ಲ. ಅಂದರೆ ಕಬ್ಜಾ ಸಿನಿಮಾದಲ್ಲಿ ಬಂದಿರ್ಬೋದು, ಬಟ್ ಅದು ಲೀಡಿಂಗ್ ರೋಲ್ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ರವಿ ಭೂಪಣ್ಣ ಒಂದು ಸಿನಿಮಾ ಬಂತು, ಅದರಲ್ಲೂ ಕೂಡ ಲೀಡಿಂಗ್ ರೋಲ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಮ್ಯಾಕ್ಸ್ ಅನ್ನೋದು ಕಂಪ್ಲೀಟ್ಲಿ ಕಿಚ್ಚ ಸರ್ ಅವರ ಲೀಡಿಂಗ್ ರೋಲ್ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ನಮ್ಮ ಬಿಗ್ ಬಾಸ್ ಮಂಜಣ್ಣ ಕೂಡ ಇದ್ದಾರೆ. ಇನ್ನು ರಿಲೀಸ್ ಡೇಟು ಅನೌನ್ಸ್ ಮಾಡಿರೋದು ನನಗೆ ಹೆಂಗೆ ಅನ್ನಿಸ್ತು ಅಂತ ಹೇಳೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಇನ್ನೂ ಯಾರು ಮಾಡ್ಕೊಂಡಿಲ್ವೋ ಇವಾಗಲೇ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ವೀಡಿಯೋಸ್ನೆಲ್ಲ, ಬಟ್ ಸಬ್ಸ್ಕ್ರೈಬ್ ಯಾರೂ ಮಾಡ್ತಾ ಇಲ್ಲ. ಸೊ ಪ್ಲೀಸ್ ಟ್ರೈ ಟು ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆಲ್ಸೋ. ರಿಲೀಸ್ ಡೇಟು ಸಿಕ್ಕಾಪಟ್ಟೆ ಲೇಟ್ ಅಂತಲೇ ಅನ್ನಿಸ್ತು. ಅಂದರೆ ಕಿಚ್ಚ ಸರ್ ಅವರ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಕನ್ನಡ ಆಡಿಯನ್ಸ್ಗಳಿಗಾಗಿರ್ಬೋದು ಬೇಗನೆ ಸಿನಿಮಾಗಳು ನೋಡಬೇಕಂತ ಆಸೆ. ಅಂದರೆ ಕಿಚ್ಚ ಸರ್ ಅವರ ಸಿನಿಮಾಗಳು ನೋಡಬೇಕಂದ್ರೆ ಸಿಕ್ಕಾಪಟ್ಟೆ ಮೆಚ್ಯೂರ್ ಸಿನಿಮಾಗಳನ್ನೇ ಮಾಡ್ತಾರೆ. ಅದ್ಭುತವಾದಂಥ ಸ್ಕ್ರೀನ್ ಪ್ಲೇ ಇರುತ್ತೆ ಅವರ ಸಿನಿಮಾಗಳಲ್ಲಿ. ಈ ಸಿನಿಮಾಗೆ ಡೈರೆಕ್ಟ್ ಮಾಡಿರೋದು ವಿಜಯ್ ಕಾರ್ತಿಕೇಯ ಅವರು ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ನಮ್ಮ ಅಜನೀಶ್ ಲೋಕನಾಥ್ ಅವರು. ಅಂದರೆ ಕಾಂತಾರ ಸಿನಿಮಾ ಆದಮೇಲೆ ಅಜನೀಶ್ ಲೋಕನಾಥ್ ಅವ್ರನ್ನ ಹಿಡಿಯೋದಕ್ಕೆ ಆಗ್ತಾಯಿಲ್ಲ. ಒನ್ ಆಫ್ ದ ಲೀಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ ಅಂತಂದರೆ ಅದು ನಮ್ಮ ಅಜನೀಶ್ ಲೋಕನಾಥ್ ಅವರು. ಇದೇ ವರ್ಷ ಡಿಸೆಂಬರ್ 25ಕ್ಕೆ ಅಂದರೆ 2024 ಡಿಸೆಂಬರ್ 25 ಈ ಸಿನಿಮಾ ರಿಲೀಸ್ನ ಅನೌನ್ಸ್ ಮಾಡಿದ್ದಾರೆ ಅಫಿಷಿಯಲ್ ಆಗಿ. ವಿಕ್ರಾಂತ್ ಋಣ ಸಿನಿಮಾ ನಮ್ಮ ಕಿಚ್ಚ ಸರ್ ಅವರ ಕೆರಿಯರಲ್ಲಿ ಅಂಥ ಹೆಸರು ಮಾಡೋಕ್ಕಾಗಲಿಲ್ಲ. ಬಟ್ ಈ ಸಿನಿಮಾ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ಅಂದರೆ ಮೇಕಿಂಗ್ ಎಲ್ಲ ನೋಡ್ತಾ ಇದ್ದರೆ ಸಖತ್ ಸ್ಪೆಷಲ್ ಅಂತಲೇ ಇದೆ. ಇದರಲ್ಲಿ ಮತ್ತೆ ಪೊಲೀಸು ಒಂದು ಎಪಿಸೋಡ್ ಬರುತ್ತೆ, ಪೊಲೀಸ್ ಅವ್ರದ್ದು ಒಂದು ಎಪಿಸೋಡ್, ಅದನ್ನು ಚೆನ್ನಾಗಂತಲೇ ಅನಿಸುತ್ತೆ. ಒಂಥರ ಸ್ಪೆಷಲ್ ಆಗಿದೆ. ಟೈಟಲ್ ಕೂಡ ಮ್ಯಾಕ್ಸ್ ಅಂತ ಇರೋದ್ರಿಂದ ಏನೋ ಇದೆ ಇದರಲ್ಲಿ ಅಂತ ಅನ್ನಿಸ್ತಾ ಇದೆ. ಸಿಲ್ವರ್ ಸ್ಕ್ರೀನ್ ಮೇಲೆ ಕಿಚ್ಚ ಸರ್ ಅವರ ನಟನೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಅದೇ ಥರ ವೈಬ್ಸ್ನ ಹುಟ್ಟಿಸ್ತಾರೆ ಅವರು. ಪ್ರತಿಯೊಂದು ಸೀನಲ್ಲೂ ಕೂಡ ಒಂಥರ ಏನೋ ಸ್ಪೆಷಲ್ ಮಾಡೇ ಮಾಡ್ತಾರೆ. ಆ್ಯಂಡ್ ಈ ಸಿನಿಮಾದ ರಿಲೀಸ್ ಡೇಟು ನಿಮಗೆ ಓಕೆನಾ, ಫ್ಲೆಕ್ಸಿಬಲ್ ಆಗಿದೆಯಾ, ಏನು ಬೇಗ ಬರ್ತಿದೆಯಾ ಅಥವಾ ತುಂಬ ಲೇಟ್ ಆಯಿತಾ ಅನ್ನೋದನ್ನು ಕಾಮೆಂಟಲ್ಲಿ ಮಾಡಿ ತಿಳಿಸೋದನ್ನು ಮರಿಲೇಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.